ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಜೆ.ಡಿ.ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಕೇಕ್ ಬೇಸ್ಮೆಂಟ್ ರೆಸಿಪಿ, ಅಂದರೆ ಪ್ಲೈನ್ ಕೇಕ್ ರೆಸಿಪಿ ತೊಗೊಂಬಂದಿದ್ದೀನಿ. ಇವತ್ತು ಫ್ರೀ ಮಿಕ್ಸಲ್ಲಿ ಯಾವ ಥರ ಮಾಡೋದು, ರೆಡಿ ಮಿಕ್ಸ್ ಪೌಡ್ರಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ವೆಜ್ ತೊಗೊಂಡಿದ್ದೀನಿ, ಎಗ್ಲೆಸ್ ತೊಗೊಂಡಿದ್ದೀನಿ. ನೀವು ಎಗ್ ಬೇಕಾದರೆ ಹಾಕ್ಕೋಬೋದು. ನಾನು ಎಗ್ ಹಾಕಿ ಮಾಡ್ತಾಯಿದ್ದೀನಿ. ನಾನು ಈ ಥರದೊಂದು ವೆಯ್ಟ್ ಮಿಷಿನ್ ಇದೆ ನನ್ನ ಹತ್ರ, ಅದರಲ್ಲಿ ವೆಯ್ಟ್ ಮಾಡ್ಕೊತಾ ಇದ್ದೀನಿ. 1 kgಗೆ 150 ಗ್ರಾಮ್ ಸಾಕಾಗುತ್ತೆ ಪೌಡ್ರು ಫ್ರೀ ಮಿಕ್ಸು. ನಾನು 300 ಗ್ರಾಮ್ ತೊಗೋತಾ ಇದ್ದೀನಿ, ಅಂದರೆ 2 kg ಮಾಡ್ತಾಯಿದ್ದೀನಿ. 300 ಗ್ರಾಮ್ ನೋಡಿ ವೆಯ್ಟ್ ಮಾಡ್ಕೊತಾ ಇದ್ದೀನಿ, ಸಾಕು 300 ಗ್ರಾಮ್ ತೊಗೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಸ್ವಲ್ಪ ವಾಟರ್ ತೊಗೊತಾ ಇದ್ದೀನಿ. ಏಕೆಂದರೆ ವಾಟರ್ ಏನಕ್ಕೆ ಅಂದರೆ ಇದು ಫ್ರೀ ಮಿಕ್ಸ್ ಅಲ್ವ, ನಾವೇನು ಎಕ್ಸ್ಟ್ರಾ ಹಾಕಲ್ವಲ್ಲ, ಹಂಗಾಗಿ ವಾಟರ್ ಹಾಕ್ಕೊತಾ ಇದ್ದೀನಿ. ವಾಟರು ಅಷ್ಟೇ 50 ಗ್ರಾಮ್ ತೊಗೊತಾ ಇದ್ದೀನಿ. ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, 1 ಗ್ರಾಮ್ 2 ಗ್ರಾಮ್ ಜಾಸ್ತಿ ಆದರೆ ನೋ ಪ್ರಾಬ್ಲಮ್, ಏನಾಗಲ್ಲ. ಅದಾದಮೇಲೆ ನೆಕ್ಸ್ಟ್ ಆಯಿಲ್ ತೊಗೊತಾ ಇದ್ದೀನಿ. 30 ಗ್ರಾಮ್ ತೊಗೊಂಡಿದ್ದೀನಿ. 30 ಗ್ರಾಮ್ ಏನಕ್ಕೆ ಅಂದರೆ 1 kgಗೆ 15 ಗ್ರಾಮು 15 ಗ್ರಾಮು, 2 kgಯಿಂದ 30 ಗ್ರಾಮ್ ತೊಗೊಂಡಿದ್ದೀನಿ. ಈಗ ವೆನಿಲಾ ಎಸೆನ್ಸ್ ತೊಗೊತಾ ಇದ್ದೀನಿ. ವೆನಿಲಾ ಎಸೆನ್ಸು 10 ಗ್ರಾಮ್ ತೊಗೊತಾ ಇದ್ದೀನಿ. ಇದು ವೆನಿಲಾ ಎಸೆನ್ಸ್ 10 ಸಾಕು, 1 kgಗಾದ್ರೆ 5 ಗ್ರಾಮ್ ಸಾಕಾಗುತ್ತೆ. ಇದಾದಮೇಲೆ ಒಂದು 5 ಗ್ರಾಮು ಮಿಲ್ಕ್ ಎಸೆನ್ಸ್ ತೊಗೊತಾ ಇದ್ದೀನಿ. ಏಕೆಂದರೆ ಎಗ್ ಸ್ಮೆಲ್ ಬರಬಾರ್ದು ಅಂತ ಮಿಲ್ಕ್ ಎಸೆನ್ಸ್ ತೊಗೊತಾ ಇದ್ದೀನಿ. ಮಿಲ್ಕ್ ಎಸೆನ್ಸು 5 ಗ್ರಾಮ್ ಸಾಕಾಗುತ್ತೆ. 1 kgಗಾದರೆ 2 kgಗಲ್ವ, ನಾನು 5 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಕೇಕ್ ಜೆಲ್ ತೊಗೊತಾ ಇದ್ದೀನಿ. ಕೇಕ್ ಜೆಲ್ಲು ಅಷ್ಟೇ 10 ಗ್ರಾಮ್ ಸಾಕಾಗುತ್ತೆ, 10 ಗ್ರಾಮ್ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಿಮ್ಗೆ ಈ ಥರದ್ದು ವೆಯ್ಟ್ ಮಿಷಿನ್ ಏನಾದರೂ ಬೇಕಿತ್ತು ಅಂದರೆ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಮ್ಮೆ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೀ ಮಿಕ್ಸ್ಗೆ ಇಷ್ಟೇ ಬೇಕಾಗುತ್ತೆ, ಎಕ್ಸ್ಟ್ರಾ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಆ ಥರದ್ದೆಲ್ಲ ಏನು ಬೇಕಾಗಲ್ಲ. ಮತ್ತು ನಿಮಗೆ ಎಗ್ ಬೇಕಂದರೆ ಎಗ್ ಹಾಕ್ಕೋಬೋದು, ಎಗ್ ಬೇಡ ಅಂದರೆ ವಾಟರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೇಕು. ಈಗ ನಾನು ಎಗ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ, ಎಗ್ ಇದ್ದರೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಈಗ ಎಗ್ಗೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಎಗ್ಗಲ್ಲೂ ಅಷ್ಟೇ ಮೊಟ್ಟೆಲು 1 kgಗೆ 5 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನಾನು 2 kgಗೆ ಮಾಡ್ತಾಯಿದ್ದೀನಲ್ಲ, ಹಂಗಾಗಿ 10 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನೋಡಿ, 10 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ನಾನು ನೆಕ್ಸ್ಟು ಕೇಕ್ ಜೆಲ್ ಹಾಕ್ಕೊತಾ ಇದ್ದೀನಿ. ಕೇಕ್ ಜೆಲ್ಲು ಅಷ್ಟೇ 1 kgಗಾದರೆ 5 ಗ್ರಾಮ್ ಸಾಕಾಗುತ್ತೆ, 2 kgಗೆ 10 ಗ್ರಾಮ್ ತೊಗೊಂಡಿದ್ದೀನಿ. ನಾನು ಇನ್ನೊಂದು ವಿಷಯ ಏನಂದರೆ, ನಾನು 1 kg 2 kg ಎರಡನ್ನೂ ಇದರಲ್ಲೇ ಮೆಜರ್ಮೆಂಟ್ ಚೆಕ್ ಮಾಡಿ ನಿಮ್ಗೆ ಮೊದಲೇ ಹೇಳ್ತಾ ಇದ್ದೀನಿ. ಯಾಕೆಂದರೆ 1 kg ಮಾಡೋರು 1 kg ಮಾಡ್ಕೋಬೋದು, 2 kg ಮಾಡೋರು 2 kg ಮಾಡ್ಕೋಬೋದು ಅಂತ. ನೆಕ್ಸ್ಟ್ ವೆನಿಲಾ ಎಸೆನ್ಸು, ಮಿಲ್ಕ್ ಎಸೆನ್ಸು, ವಾಟರು, ಮತ್ತು ನಾವು ಆಲ್ರೆಡಿ ಫ್ರೀ ಮಿಕ್ಸ್ ಇಟ್ಕೊಂಡಿದ್ವಲ್ಲ, ವೆಯ್ಟ್ ತೂಕ ಮಾಡಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೆಕ್ಸ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಇದನ್ನು ತೊಗೊಂಡಿದ್ದೆ, ಉಂಡಿ ಮರದಲ್ಲಿ ಬಂದಿರುತ್ತೆ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ನಾವು ಯಾವ ದುಡ್ಡು ಹಾಕ್ತೀವಿ 100 200 500 ಅದನ್ನ ಟಿಕ್ ಮಾಡಿಕೊಂಡು ಫುಲ್ ಅಮೌಂಟ್ ಹಾಕಿದ್ರೆ ಇದು 1 lakh ಆಗುತ್ತೆ, 1 ಲಕ್ಷ ಆಗುತ್ತೆ. ಇದು ಆರಾಮಾಗಿ ಹಾಕ್ಕೋಬೋದು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೇನಾದರೂ ಬೇಕಿತ್ತು ಅಂದರೆ ನಾನು ಇದನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡಿ. ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಿಮಗೂ ಯೂಸ್ಫುಲ್ ಆಗುತ್ತೆ. ಈಗ ನೆಕ್ಸ್ಟ್ ಈಗೆಲ್ಲ ಹಾಕ್ಕೊಂಡಿದ್ದೀನಲ್ವ, ಈಗ ನಾನು ಬ್ಲೆಂಡರ್ ತೊಗೊಂಡಿದ್ದೀನಿ. ಈಗ ಬ್ಲೆಂಡ್ ಮಾಡ್ಕೊಬೇಕು, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಲಂತೂ ಮಿಕ್ಸ್ ಮಾಡೋಕ್ಕಾಗಲ್ಲ, ತುಂಬ ಕೈ ನೋವು ಬರುತ್ತೆ. ಹಂಗಾಗಿ ಈ ಥರ ಬ್ಲೆಂಡರ್ ಇದ್ದರೆ ಈ ಥರ ಮಿಷಿನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಾಮೂಲಿ ಮಾಡ್ತೀವಲ್ಲ, ಅದಕ್ಕೆ ನಾವು ಫಸ್ಟು ಎಗ್ನ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಆದಮೇಲೆ ಮಿಕ್ಸ್ ಹಾಕಬೇಕು ಪೌಡ್ರನ್ನ. ಇದು ಆ ಥರ ಅಲ್ಲ, ಇದು ರೆಡಿ ಮಿಕ್ಸ್ ಅಲ್ವಾ, ಹಂಗಾಗಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪೌಡ್ರನ್ನ ಎಲ್ಲ ನೀಟಾಗಿ ಎಗ್ಗು ಪೌಡ್ರೆಲ್ಲ ನೀಟಾಗಿ ಮಿಕ್ಸ್ ಹಾಕ್ಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಮಾಡ್ತಾಯಿದ್ದೀನಲ್ಲ, ಫುಲ್ಲು ಮಿಕ್ಸ್ ಆಗಿ ಒಂದು ಕಲರ್ ಚೇಂಜ್ ಆಗುತ್ತೆ. ನೋಡಿ, ಎಲ್ಲೋ ಇಂದು ಸ್ವಲ್ಪ ವೈಟು ಸ್ವಲ್ಪ ಎಲ್ಲೋ ಕ್ರೀಮ್ ಕಲರ್ ಥರ ಬರುತ್ತೆ. ಈ ಥರ ಆದರೆ ಆಗಿದೆ ಅಂತ ಕರೆಕ್ಟಾಗಿ ಆಗುತ್ತೆ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ನೋಡಿ, ಈಗ ಆಲ್ರೆಡಿ ಮಿಕ್ಸ್ ಆಗಿದೆ, ಇಷ್ಟಾದರೆ ಸಾಕು, ಇಷ್ಟು ಮಿಕ್ಸ್ ಆದರೆ ರೆಡಿ ಆಯಿತು ಅಂತ. ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ನ ಅದರಲ್ಲೇ ಮಿಕ್ಸ್ ಮಾಡ್ಕೋಬೋದು. ನಾವು ಸ್ವಲ್ಪ ಆಯಿಲ್ನ ಈ ಥರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಈ ಥರ ಮಿಕ್ಸ್ ಮಾಡ್ಕೋಬೋದು. ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ, ಆವಾಗಲೇ ವೆಯ್ಟ್ ಮಾಡಿ ಇಟ್ಟಿದ್ನಲ್ಲ ಆಯಿಲು, ಅದನ್ನೇ ಹಾಕ್ಕೊತಾ ಇದ್ದೀನಿ. ಅದನ್ನೇ ಹಾಕಿ ನೀಟಾಗಿ ಒಂದು ಸಾರಿ ಮಿಕ್ಸ್ ಕೊಟ್ಕೋಬೇಕು.
ನಾವು ಯಾವ ಥರ ಮಿಕ್ಸ್ ಮಾಡ್ಕೋಬೇಕಂದ್ರೆ ಈ ಥರ ರೌಂಡ್ ಹೋಗಿ ಕಟ್ಟಿಂಗ್ ಥರ ಮಾಡಬೇಕು. ಈ ಥರ ಮಾಡಿದ್ರೆ ಕೇಕು ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ಎರಡೂ ಮಿಕ್ಸ್ ಆಗುತ್ತೆ. ಮತ್ತು ಕೇಕ್ ಮಿಶ್ರಣ ಮತ್ತು ಆಯಿಲ್ ಎರಡು ನೀಟಾಗಿ ಮಿಕ್ಸ್ ಆಗಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಮಿಕ್ಸ್ ಮಾಡ್ತಾ ಮಾಡ್ತಾ ಆಯಿಲು ಮತ್ತು ಕೇಕ್ ಕ್ರೀಮ್ ಎರಡು ಮಿಕ್ಸ್ ಆಗಿರುತ್ತೆ. ನಾವು ಈ ಥರ ಬಿಟ್ಟರೆ ಒಂಥರ ಕ್ರೀಮಿ ಥರ ಎಳೆ ಥರ ಬರುತ್ತೆ ನೋಡಿ. ನಮಗೆ ಅಲ್ಲೇ ಗೊತ್ತಾಗುತ್ತೆ ಕರೆಕ್ಟಾಗಿ ಆಗಿದೆ ಅಂತ. ಈಗ ಇದಾದಮೇಲೆ ಒಂದು 2 ನಿಮಿಷ ಬಿಟ್ಟು ಈಗ ನಾವು ಕೇಕ್ ಯಾವುದ್ರಲ್ಲಿ ಹಾಕ್ತೀವಿ ಆ ಮೋಲ್ಡಿಗೆ ಎಣ್ಣೆ ಹಚ್ಕೊಳ್ಳೋಣ ಬನ್ನಿ. ಇದು ನಿಮಗೆ ಗೊತ್ತಾಗುತ್ತೆ 1 kg ಕೇಕು 2 kg ಕೇಕ್ ಮೋಲ್ಡ್ ಅಂತ. ಸ್ವಲ್ಪ ದೊಡ್ಡ ಮೋಲ್ಡ್ಗೆ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ದೊಡ್ಡ ಮೋಲ್ಡಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಅಲ್ಯೂಮಿನಿಯಮಲ್ಲಿ ತೊಗೊಂಡಿದ್ದೀನಿ ನಾನು. ಆ ಥರದ್ದಿಲ್ಲ ಅಂದರೆ ನಿಮ್ಮ ಮಾಮೂಲಿ ಮನೇಲಿ ಯಾವ ಥರ ಪಾತ್ರೆ ಇದೆ, ಸ್ಟೀಲು ಇಲ್ಲ ನಿಮ್ಗೆ ಯಾವ ಥರ ಸಿಗುತ್ತೆ ಆ ಥರದ್ರಲ್ಲಿ ಹಾಕ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಫುಲ್ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಬೇಕು. ಇದ್ರ ಮೇಲೆ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಕಚ್ಕೊಳ್ಳಲ್ಲ, ಕೇಕೆಲ್ಲ ನೀಟಾಗಿ ಓಪನ್ ಆಗುತ್ತೆ. ಮತ್ತು ತಳೆನೂ ಕಚ್ಕೊಳ್ಳಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ. ನೆಕ್ಸ್ಟ್ ಬಟರ್ ಪೇಪರ್ ಹಾಕ್ಕೊತಾ ಇದ್ದೀನಿ. ಬಟರ್ ಪೇಪರ್ ಎಲ್ಲ ಔಟ್ಸೈಡಲ್ಲೆಲ್ಲ ಅಂಗಡಿಲೂ ಸಿಗುತ್ತೆ, ಹಾಗಾಗಿ ಬಟರ್ ಪೇಪರ್ ಸಿಗುತ್ತೆ, ನೀವು ತೊಗೊಂಡು ಯೂಸ್ ಮಾಡ್ಬೋದು. ನಾನು ಆ ಸೈಜ್ ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಓವನ್ ಇಲ್ಲ ಅಂದರೆ ಪರವಾಗಿಲ್ಲ, ಓವನ್ ಇಲ್ಲ ಮಾಡೋಕ್ಕಾಗಲ್ಲ ಅಂತ ನೋ ಪ್ರಾಬ್ಲಮ್ ಮಾಡ್ಕೋಬೇಡಿ ನೀವು. ನಿಮಗೇನಾದರೂ ಓವನ್ ಇಲ್ಲ ಅಂದರೆ ನೀವು ಸ್ಟವ್ ಮೇಲೆ ಇಟ್ಟು ಮಾಡ್ಕೋಬೋದು. ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ನ ಒಂದು 5 ನಿಮಿಷ ಕಾಯಕ್ಕೆ ಇಡಬೇಕು. ಕುಕ್ಕರ್ ಮುಚ್ಚಳದಲ್ಲಿ ವಿಸಲು ಮತ್ತು ರಬ್ಬರ್ ಎರಡೂ ತೆಗಿಬೇಕು. ಎರಡೂ ತೆಗೆದು ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಸಿ ಮಾಡ್ಕೋಬೇಕು. ಒಂದು 5 ನಿಮಿಷ. ಒಂದು 5 ನಿಮಿಷ ಬಿಸಿ ಆದಮೇಲೆ ಒಳಗಡೆ ಸಿಂಬಿ ಥರ ಇಟ್ಟು ಈ ಕೇಕ್ ಹಾಕಿರ್ತೀವಲ್ಲ ಮೋಲ್ಡ್, ಅದನ್ನು ಒಳಗಡೆ ಇಟ್ಟು ಮುಚ್ಚಳ ಕ್ಲೋಸ್ ಮಾಡಿದ್ರೆ, ಕ್ಲೋಸ್ ಮಾಡೋ ಮುಂಚೆ ಈಗಲೇ ಹೇಳ್ತಾ ಇದ್ದೀನಿ, ರಬ್ಬರು ಮತ್ತು ವಿಸಲ್ ಎರಡೂ ಬೇಡ. ಹಾಗೆ ಕ್ಲೋಸ್ ಮಾಡಿ ಒಂದು 40ರಿಂದ 45 ನಿಮಿಷ ಬೇಯಿಸ್ಕೊಂಡ್ರೆ ಕೇಕ್ ರೆಡಿ ಆಗುತ್ತೆ ಕುಕ್ಕರಲ್ಲೂ. ಅದೊಂದು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದೇನೆಂದರೆ, ನೀವು ಒಲೆ ಮೇಲೆ ಒಂದು ತವ ಇಡಬೇಕು. ರೊಟ್ಟಿ ಕಲ್ಲು ಇಟ್ಬಿಟ್ಟು ರೊಟ್ಟಿ ಕಲ್ಲು ಮೇಲೆ ಇದನ್ನು ಕೇಕ್ ಹಾಕಿರೋ ಮೋಲ್ಡನ್ನ ಇಟ್ಟು ಒಂದು ದೊಡ್ಡ ಪಾತ್ರೆ ಕ್ಲೋಸ್ ಆಗೋ ಥರ ಒಂದು ಮುಚ್ಚಿಟ್ರೆ ಅದರಲ್ಲೂ ಆಗುತ್ತೆ. ಒಂದು 40-45 ಮಿನಿಟ್ಸಲ್ಲಿ ಆ ಥರನೂ ಆಗಿಬಿಡುತ್ತೆ. ನೀವು ಈ ಥರ ಓವನ್ ಇಲ್ಲ ಅಂದರೆ ಈ ಥರ 2 ಟಿಪ್ಸ್ ಯೂಸ್ ಮಾಡ್ಕೋಬೋದು. ಈಗ ನಾನು ಆಲ್ರೆಡಿ ಬಟರ್ ಪೇಪರಲ್ಲಿ ಹಾಕಿದ್ನಲ್ಲ, ಬಟರ್ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮಾಡಿರೋ ಹಿಟ್ಟೆಲ್ಲನೂ ಹಾಕ್ಕೊತಾ ಇದ್ದೀನಿ ಒಳಗಡೆ ಮಿಶ್ರಣ. ಈ ಕೇಕ್ ಇದೆಯಲ್ಲ, ಈ ಕೇಕಿಗೆ ಸ್ವಲ್ಪ ದೊಡ್ಡದಾಗಿರಬೇಕು ಪಾತ್ರೆ. ನಾವು ಹಾಕೋ ಮಿಶ್ರಣ ಇದೆಯಲ್ಲ ಅದು ಬಂದು ಅರ್ಧಕ್ಕೆ ಕುತ್ಕೋಬೇಕು, ಇನ್ನು ಅರ್ಧ ಉಬ್ಬುತ್ತೆ ಅದು. ಅದಕ್ಕೋಸ್ಕರ ನಾವು ಫುಲ್ ಅದನ್ನೇ ಹಾಕ್ಬಿಟ್ರೆ ಉಬ್ಬಕ್ಕೆ ಜಾಗ ಆಗಲ್ಲ ಮತ್ತು ನೀಟಾಗಿ ಬರಲ್ಲ, ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅರ್ಧ ಇರೋಂಥ ಪಾತ್ರೆ ತೊಗೊಬೇಕು. ಅರ್ಧ ಕೇಕ್ ಮಿಶ್ರಣ ಬರಬೇಕು, ಅರ್ಧ ಉಬ್ಬಕ್ಕೆ ಜಾಗ ಆಗಬೇಕು. ಆ ಥರ ಮಾಡ್ಕೋಬೇಕು. ಈ ಥರ ಆದಮೇಲೆ ಈಗೆಲ್ಲ ಹಾಕಾಯಿತು ನೋಡಿ. ಹಾಕಾದ್ಮೇಲೆ ಒಂದು ಸಮ ಮೀಡಿಯಮ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಸ್ವಲ್ಪ ಬಂದುಬಿಡುತ್ತಲ್ಲ, ಹಾಗಾಗಿ ಈ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಆದಮೇಲೆ ಒಳಗಡೆ ಸ್ವಲ್ಪ ಬಬಲ್ಸ್ ಬಂದಿರುತ್ತೆ, ಅದನ್ನು ಈ ಥರ ಟ್ಯಾಪ್ ಮಾಡ್ಕೊಬೇಕು. ಎತ್ತಿ ಕುಟ್ಕೊಂಡ್ರೆ ಈ ಥರ ಚೆನ್ನಾಗಿ ಆಗುತ್ತೆ. ಇದಾದಮೇಲೆ ನಾವು ಇನ್ನೂ ಸ್ವಲ್ಪ ಬಬಲ್ ಹಂಗೆ ಇರುತ್ತೆ, ಹಾಗಾಗಿ ಒಂದು ಸಣ್ಣದು ಗೋಬಿ ಕಡ್ಡಿ ಅದರ ತೊಗೊಂಡು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಒಳಗಡೆ ಯಾವುದೇ ಬಬಲ್ ಇದ್ರೂ ಎಲ್ಲ ಕ್ಲೋಸ್ ಆಗುತ್ತೆ, ನೀಟಾಗಿ ಹಿಟ್ಟೆಲ್ಲ ಇಟ್ಕೊಳ್ಳುತ್ತೆ. ಮತ್ತು ಇನ್ನೊಂದ್ಸತಿ ಟ್ಯಾಪ್ ಮಾಡಿಬಿಟ್ಟು ಈಗ ಒಂದು 5 ನಿಮಿಷ ಓವನ್ನ ಫ್ರೀ ಹಿಟ್ಟಿಗೆ ಬಿಟ್ಟು ಬರೋಣ ಅಂತ ಫ್ರೀ ಹಿಟ್ಟಿಗೆ ಇಡ್ತಾಯಿದ್ದೀನಿ. ಒಂದು 5 ನಿಮಿಷ ಫ್ರೀ ಹಿಟ್ಟಿಗೆ ಇಟ್ಟರೆ ಸಾಕು, ಅದು ಬಿಸಿ ಆಗುತ್ತೆ. 5 ನಿಮಿಷ ಫ್ರೀ ಹಿಟ್ಟಾಯಿತು. ಅಷ್ಟರಲ್ಲಿ ಮಕ್ಕಳು ಬಂದರು ಸ್ಕೂಲಿಂದ. ಅವ್ರು ಸ್ಕೂಲಿಂದ ಬಂದರು, ಅಷ್ಟರಲ್ಲಿ ಕೇಕ್ ರೆಡಿ ಆಗ್ತಾಯಿದೆ ಅಮ್ಮ ಅಂತ ಕೇಳ್ತಾಯಿದ್ರು. ಕೇಕ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವ್ರು ತುಂಬ ಖುಷಿಪಟ್ಟರು. ಅಷ್ಟರಲ್ಲಿ ಓವನು ಬಿಸಿಯಾಗಿತ್ತು. ಓವನ್ ಒಳಗಡೆ ಕೇಕ್ ಮಿಶ್ರಣ ಇಟ್ಟಿದ್ದೀನಿ. ಈಗ ಫುಲ್ 180 ಡಿಗ್ರಿ ಇಟ್ಕೊಂಡಿದ್ದೀನಿ. ಫುಲ್ ಫ್ಯಾನ್ ಹಾಕ್ಕೊಬೇಕು. ಇದರಲ್ಲಿ 2 ಫ್ಯಾನು ಹಾಕ್ಕೊಬೇಕು. ಮತ್ತು ಇದರಲ್ಲಿ ಡಬಲ್ ರಾಡ್ ಇರುತ್ತೆ, ಡಬಲ್ ರಾಡು ಬಿಸಿ ಮಾಡ್ಕೋಬೇಕು. ಮತ್ತು ನಾನು 30 ನಿಮಿಷ ಇಟ್ಕೊಂಡಿದ್ದೀನಿ, ಯಾಕಂದರೆ 30-32 ನಿಮಿಷದಲ್ಲಿ ಆಗಿಬಿಡುತ್ತೆ ಇದು ಓವನಲ್ಲಿ. ಹಾಗಾಗಿ 30 ನಿಮಿಷ ಆಯಿತು. ಆಗಿ ಆರಿದ ಮೇಲೆ ಎತ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬಿಸಿ ಬಿಸಿ ಮುಟ್ಟೋಕ್ಕಾಗಲ್ಲ. ಈಗ ಸ್ವಲ್ಪ ಹಾರಿದೆ, ಹಾಗಾಗಿ ಈಗ ಓಪನ್ ಮಾಡಿದ್ದೀನಿ. ಸಕ್ಕತ್ತಾಗಿ ಬಂದಿದೆ. ಒಂಥರ ಪ್ಲೈನ್ ಕೇಕ್ ಮೇಲ್ಗಡೆ ಬರೋ ಒಂಥರ ಲೇಯರ್ ಥರ ಕಾಫಿ ಕಲರ್, ಅದಂತೂ ನಂಗೆ ತುಂಬ ಇಷ್ಟ. ಅದು ಸಕ್ಕತ್ತಾಗಿ ಬಂದಿದೆ. ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೆ ಕಟ್ ಮಾಡಬೇಕಾದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈ ಥರ ಕಟ್ ಮಾಡಿ ಹಿಂಗೆ ಉಲ್ಟಾ ಮಾಡಿ ಓಪನ್ ಮಾಡಿಕೊಂಡ್ರೆ ನೋಡಿ ಒಂಚೂರು ಪಾತ್ರೆಗೆ ಅಂಟ್ಕೊಳ್ಳಲ್ಲ, ಆ ಥರ ನೀಟಾಗಿ ಓಪನ್ ಆಗುತ್ತೆ. ನಾವು ಬಟರ್ ಪೇಪರ್ ಹಾಕಿರ್ತೀವಲ್ಲ, ಹಾಗಾಗಿ ಕೆಳಗಡೆ ತಳಕ್ಕೆ ಏನೂ ಅಂಟಲ್ಲ, ಅಷ್ಟು ಚೆನ್ನಾಗಿ ಓಪನ್ ಆಗುತ್ತೆ ನೋಡಿ. ಬಟರ್ ಪೇಪರ್ ತೆಗ್ದಾಕ್ತಾಯಿದ್ದೀನಿ ಇವಾಗ.
ಬಟರ್ ಪೇಪರ್ ನೀಟಾಗಿ ಅಂಟ್ಕೊಂಡಿರುತ್ತೆ. ಅದನ್ನು ಈಗ ತೆಗೆದ್ರೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ನಾವು ಮಾಮೂಲಿ ಮನೇಲಿ ಇಟ್ಟಾಕಿ ಮಾಡ್ತೀವಲ್ಲ, ಮನೇಲಿ ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೀವಲ್ಲ, ಅದೇ ರೀತಿಯೇ ಇದರಲ್ಲೂ ಫ್ರೀ ಮಿಕ್ಸಲ್ಲೂ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಸೇಮ್ ಔಟ್ಸೈಡಲ್ಲಿ ತೊಗೊತೀವಲ್ಲ ಪ್ಲೈನ್ ಕೇಕು, ಅದೇ ರೀತಿಯೇ ಇರುತ್ತೆ. ಮನೇಲೇ ನಾವು ಆರಾಮಾಗಿ ಮಾಡ್ಕೋಬೋದು, ಹೆಲ್ದಿಯಾಗಿ ಮನೇಲೇ ಮಾಡ್ಕೋಬೋದು ನಾವು. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ವೀಡಿಯೋಸ್ ಏನಾದರೂ ಬೇಕಿತ್ತಂದರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ, ಒಮ್ಮೆ ನೋಡಿ ಅಂತ ಹೇಳ್ತಾ, ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಸ್ಪಾಂಜಿಯಾಗಿ ಬಂದಿದೆ. ಇದೇ ರೀತಿ ವೀಡಿಯೋಸ್ ಏನಾದರೂ ಬೇಕಿತ್ತಂದ್ರೆ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಕೇಕ್ ವಿಡಿಯೋ ಎಲ್ಲ ಇದೆ, ಒಮ್ಮೆ ಚೆಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.